ಏನಂತ ತಗೋತೀವಿ ನೋಡಿ ಇಲ್ಲಿ x power y is equal to y power x. Find dy by dx if x power y is equal to y power x ಅಂತ ಕೊಡ್ತಾರೆ. ನಿಮಗೆ ಎಕ್ಸ್ಪ್ರೆಷನ್ ಎಲ್ಲಾದ್ರೂ ಕೊಟ್ರೆ ಅಂದ್ರೆ find the derivative of sin x whole power x ಅಥವಾ x power cos x ಹೀಗೆಲ್ಲ ಎಕ್ಸ್ಪ್ರೆಷನ್ಸ್ ಅಷ್ಟೇ ಕೊಟ್ರೆ ನೀವು ಇದನ್ನ y ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಆಯ್ತಾ. ಬಟ್ ಇಲ್ಲಿ ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಟಿರೋದು ಈಕ್ವೇಷನ್, ಹಾಗಾಗಿ ಎಲ್ಲೂ ಇದು ಮತ್ತೆ ಏನು y ತಗೊಳ್ಳೋದು ಬೇಕಾಗಿಲ್ಲ. ಆಲ್ರೆಡಿ ಇನ್ ಟರ್ಮ್ಸ್ ಆಫ್ x ಮತ್ತೆ y ಅಲ್ಲಿ ಇದೆ, ಆಯ್ತಾ. ಹೀಗಿದ್ದಾಗ ಫಸ್ಟ್ ಏನು ಅಂದ್ರೆ ಎರಡು ಕಡೆ ಡೈರೆಕ್ಟ್ ಆಗಿ ಲಾಗ್ ಅಪ್ಲೈ ಮಾಡಿ. ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಲಾಗ್ x to the power y is equal to log y to the power x. ಗೊತ್ತಾಗ್ತಿದ್ಯಾ? ಎರಡು ಕಡೆ ಲಾಗ್ ಅಪ್ಲೈ ಮಾಡಿದ್ರೆ ಗೊತ್ತಾಗ್ತಿದೆ ಏನಕ್ಕೆ ಲಾಗ್ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಪವರ್ ಫಂಕ್ಷನ್ ಎರಡು ಕೂಡ ವೇರಿಯೇಬಲ್ಸ್ ಇರೋದ್ರಿಂದ ಪವರ್ ಅಲ್ಲಿ ಮತ್ತೆ ಬೇಸ್ ಅಲ್ಲಿ ನಾನು ಇಲ್ಲಿ ಲಾಗ್ ಯೂಸ್ ಮಾಡಿದೆ. y log x is equal to x log y. m ಪವರ್ n ಫಾರ್ಮುಲಾ ಯೂಸ್ ಮಾಡಿದೆ. ಇದು ಈ ಕಡೆ ಶಿಫ್ಟ್ ಆದ್ರೆ y log x ಆಯ್ತು, ಇದು ಇಲ್ಲಿ ಶಿಫ್ಟ್ ಆದ್ರೆ x log y. ಇವಾಗ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗಿ y log x u into v ರೂಲ್, ಇಲ್ಲೂ ಕೂಡ u into v ರೂಲ್ ಅಂದ್ರೆ x ಒಂದು ಫಂಕ್ಷನ್ ಆಗುತ್ತೆ, log y ಇನ್ನೊಂದು ಫಂಕ್ಷನ್ ಆಗುತ್ತೆ. ಇಲ್ಲಿ ಹೇಳಿ ಏನಾಗುತ್ತೆ, y ನ ಹಾಗೆ ಇಟ್ಕೋತೀನಿ. ವಾಟ್ ಇಸ್ log x ಡಿರೈವೇಟಿವ್? log x ನ ಡಿಫರೆನ್ಶಿಯೇಷನ್ ಏನು? 1/x ಪ್ಲಸ್ log x ನ ಹಾಗೆ ಇಟ್ಕೊಳ್ಳಿ. ಡಿಫರೆನ್ಶಿಯೇಷನ್ ಆಫ್ y ಏನು? dy/dx. ಅರ್ಥ ಆಯ್ತಾ? y ಹಾಗೆ ಇಟ್ಕೊಂಡೆ, log x ನ ಡಿಫರೆನ್ಶಿಯೇಷನ್ 1/x ಪ್ಲಸ್ ಈ log x ನ ಹಾಗೆ ಇಟ್ಕೊಳ್ತೀನಿ, y ನ ಡಿಫರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ x is dy/dx is equal to x ನ ಹಾಗೆ ಇಟ್ಕೊಳ್ಳಿ, keep here x as it is. log y ಡಿರೈವೇಟಿವ್, log y ನ ಡಿಫರೆನ್ಶಿಯೇಷನ್ ಏನು? 1/y. ಇಲ್ಲಿ 1/x ಅಂತ ಅಷ್ಟೇ ಬರ್ದ್ರಿ, ಮತ್ತೆ ಯಾಕೆ dx/dx 1 ಆಗೋದ್ರಿಂದ ಮತ್ತೆ ರಿಪೀಟ್ ಮಾಡಲ್ಲ. ಬಟ್ ಇಲ್ಲಿ y ಇದೆ, log y ನ ಡಿಫರೆನ್ಶಿಯೇಷನ್ ಏನು? 1/y into dy/dx. ಅರ್ಥ ಆಗ್ತಿದೆಯಾ ಇದು? ಇಲ್ಲಿ ಮಾತ್ರ 1/x ಬರ್ದೆ, ಇಲ್ಲಿ ಮಾತ್ರ dy/dx ಅಂತ ಬರ್ತೀನಿ ಅಂತ ತಲೆ ಕೆಡಿಸ್ಬಿಡಿ. ವಿತ್ ರೆಸ್ಪೆಕ್ಟ್ x ಆಗಿರೋದ್ರಿಂದ ಇಲ್ಲಿ dx/dx 1 ಆಗುತ್ತೆ, ಅದಕ್ಕೆ ನಾನು ಬರ್ದಿಲ್ಲ ಅಷ್ಟೇ. ಇಲ್ಲಿ ವಿತ್ ರೆಸ್ಪೆಕ್ಟ್ x y ಇರೋದ್ರಿಂದ dy/dx ಆಗುತ್ತೆ ಪ್ಲಸ್. ಅರ್ಥ ಆಯ್ತಾ? x ನ ಹಾಗೆ ಇಟ್ಕೊಂಡಿದ್ದೀನಿ, log y ನ ಡಿರೈವೇಟಿವ್ 1/y into y ಡಿಫರೆನ್ಶಿಯೇಷನ್ dy/dx ಪ್ಲಸ್. ಇವಾಗ log y ನ ಹಾಗೆ ಇಟ್ಕೊಳ್ತೀನಿ, ಡಿರೈವೇಟಿವ್ ಆಫ್ x ಏನು? 1. ಇಲ್ಲಿ ಫೈಂಡ್ dy/dx ಅಂತ ಇರೋದ್ರಿಂದ ಏನ್ ಮಾಡ್ಬೇಕಂತ ಹೇಳಿದ್ರೆ dy/dx ಇರೋ ಟರ್ಮ್ ಎಲ್ಲ ಒಂದ್ ಸೈಡ್ ತಗೊಳ್ಳಿ, ಇನ್ನ ರಿಮೈನಿಂಗ್ ಟರ್ಮ್ಸ್ ಎಲ್ಲ ಇನ್ನೊಂದ್ ಸೈಡ್ ತಗೊಳ್ಳಿ. ನೋಡಿ ಇಲ್ಲಿ log x into dy/dx ಇದೆಯಾ? keep here left side, keep this term left side. I take this to left now. x/y into dy/dx. ನಾವಿಲ್ಲಿ dy/dx ನ ಫೈಂಡ್ ಔಟ್ ಮಾಡಬೇಕು. ಆ dy/dx ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ dy/dx ಯಾವ ಟರ್ಮ್ ಅಲ್ಲಿ ಇದೆ, ಈ ಟರ್ಮ್ ಅಲ್ಲಿ ಮತ್ತೆ ಈ ಟರ್ಮ್ ಅಲ್ಲಿ, ಅವೆರಡನ್ನೂ ಅಷ್ಟೇ ಒಂದ್ ಸೈಡ್ ತಗೊಳ್ಳಿ. log x into dy/dx ಮೈನಸ್ ಇದು x/y into dy/dx. ಇನ್ನು ಉಳಿದಿರೋದು ರೈಟ್ ನೋಡ್ರಿ ಏನಾಗುತ್ತೆ, ಹಿಯರ್ ಆಲ್ರೆಡಿ we have log y in RHS. log y ಆಲ್ರೆಡಿ RHS ಇದೆ. ಈ y/x ಇದನ್ನ ರೈಟ್ ತಗೊಂಡ್ರೆ ಮೈನಸ್ y/x ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಈ ಮೈನಸ್ y ಪ್ಲಸ್ y/x ರೈಟ್ ಇರೋದು ಮೈನಸ್ y/x ಆಯ್ತು. ಇವಾಗ dy/dx ಕಾಮನ್ ತೆಗಿತೀನಿ. ಫ್ರಮ್ ದಿಸ್ ಟರ್ಮ್ಸ್ ಐ ಟೇಕ್ dy/dx ಕಾಮನ್. dy/dx is equal into remaining terms in first is log x minus x/y is equal to log y minus y/x. dy/dx ಬಿಟ್ಟು ಇನ್ನೊಂದು ರೈಟ್ ಕಾರ್ಡ್ ತಗೊಂಡ್ರೆ ಏನಾಗುತ್ತೆ ಇದು? dy/dx is equal to log y minus y/x whole divided by log x minus x/y. ಓಕೆನಾ? this is dy/dx. ಅರ್ಥ ಆಯ್ತಾ? x power y is equal to y power x. ಬಟ್ ಅದೇ ಇಲ್ಲಿ ನೋಡಿ ಇನ್ನೊಂದು ಪ್ರಾಬ್ಲಮ್ ಇದೇ ತರ ತಗೊಂತೀವಿ. x power y plus y power x plus x power x is equal to a power b ಅಂತ ಕೊಡ್ತೀವಿ. ಇಲ್ಲಿ ಅಂದ್ರೆ ಪವರ್ ಫಂಕ್ಷನ್ ಒಂದೊಂದೇ ಫಂಕ್ಷನ್ ಇದ್ದಾಗ ಪರವಾಗಿಲ್ಲ, ಡೈರೆಕ್ಟ್ ಆಗಿ ಲಾಗ್ ತಗೊಳ್ಳಿ, ಏನು ಅಫೆಕ್ಟ್ ಆಗಲ್ಲ. ಬಟ್ ಹಿಯರ್ ವಿ ಕ್ಯಾನಾಟ್ ಅಪ್ಲೈ ಡೈರೆಕ್ಟ್ಲಿ ಲಾಗ್ ಟು ದಿಸ್ ಟರ್ಮ್. ಇಲ್ಲಿ ಡೈರೆಕ್ಟ್ ಆಗಿ ಲಾಗ್ ತಗೊಳಕ್ಕಾಗಲ್ಲ. ಲಾಗ್ ತಗೊಂಡು ಏನಾಗುತ್ತೆ, log x power y plus y power x plus x power x is equal to log a power b.
ಇದನ್ನ ಹೇಗೆ ಬರೀಬಹುದಾ log x power y plus log y power x plus log x power x ಅಂತ we cannot write because what is log m plus is there any formula for log m plus log n ಅಂತ ಹೇಳಿದ್ರೇನು log m plus log n ಅಂತ ಹೇಳಿದ್ರೆ log m into n ಬಟ್ ಇಲ್ಲಿ ಏನಾಗ್ತಿದೆ log m plus n ಆಗ್ತಿದೆ so log m plus log n ಅನ್ನು log m plus n ಅಂತ ಬರೆಯಕ್ಕಾಗಲ್ಲ so here we cannot apply directly log ಗೊತ್ತಾಗ್ತಿದೆಯಾ ಇಲ್ಲಿ ಡೈರೆಕ್ಟ್ ಆಗಿ ಲಾಗ್ ತಗೊಂಡ್ರೆ ಲಾಗ್ ನ ಸಪರೇಟ್ ಮಾಡಕ್ ಆಗಲ್ಲ m plus log n ಅಂತ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಲಾಗ್ ತಗೋಬೇಡಿ ಇಲ್ಲಿ ಒಂದೇ ಟರ್ಮ್ ಇರೋದ್ರಿಂದ ಏನು ಅಫೆಕ್ಟ್ ಆಗಲ್ಲ ಪರವಾಗಿಲ್ಲ ತಗೋಬಹುದು ಇಲ್ಲಿ ಆಯ್ತಾ ಹೀಗಿದ್ದಾಗ ಫಸ್ಟ್ ಟರ್ಮ್ ಅನ್ನು ನಾನು u ಅಂತ ತಗೋತೀನಿ u is equal to x power y v is equal to y power x w is equal to x power x ಇದನ್ನೇನು ತಗೊಳ್ಳಬೇಕಾಗಿದೆ ಯಾಕಂದ್ರೆ a ಮತ್ತೆ b ಎರಡೂ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಇದರ ಡಿರೈವೇಟಿವ್ 0 ಆಗಿರುತ್ತೆ ಆಯ್ತಾ ಈಗ ಇಲ್ಲಿ ರಿಪ್ಲೇಸ್ ಮಾಡ್ತೀನಿ u plus v plus w is equal to a power b ನ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ du by dx plus dv by dx plus dw by dx is equal to 0 ಅರ್ಥ ಆಯ್ತಾ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಟ್ ಮಾಡಿದ್ರೆ du by dx plus dv by dx plus dw by dx is equal to a power b ಅಂತ ಹೇಳಿದ್ರೆ both are constant so this derivative is 0 ಬಟ್ ಇಲ್ಲಿ ನಮಗೆ ಬೇಕಾಗಿರೋ ಟರ್ಮ್ ಯಾವುದು ಇದ್ರ ನಾವು ತಗೊಂಡಿರೋ ಕನ್ಸಿಡರೇಷನ್ u v w ಅದರ ಡೆರಿವೇಟಿವ್ ಸಿಕ್ತು ಬಟ್ ಬೈ ಯೂಸಿಂಗ್ ದಿಸ್ ಈಕ್ವೇಷನ್ we need to find du by dx ಈ ಈಕ್ವೇಷನ್ ನ ಯೂಸ್ ಮಾಡ್ಕೊಂಡು ನಾವು du by dx ನ ಕ್ಯಾಲ್ಕುಲೇಟ್ ಮಾಡಬೇಕು ನಿಮಗೆ ಆಲ್ರೆಡಿ ಗೊತ್ತಿದೆ y is equal to x power x ಇದೆ ಹೇಗೆ ಡಿಫರೆನ್ಶಿಯೇಟ್ ಮಾಡ್ತೀರಾ ಹೇಗೆ ಮಾಡ್ತೀರಾ ಇಲ್ಲಿ u is equal to here to find du by dx I will consider this equation ಈ equation ಅನ್ನು ತಗೋತೀನಿ u is equal to x power y ಹೇಗೆ ಡಿಫರೆನ್ಶಿಯೇಟ್ ಮಾಡ್ತೀರಾ ಇದನ್ನ can we directly differentiate this one ಇದನ್ನ ಡೈರೆಕ್ಟ್ ಡಿಫರೆನ್ಶಿಯೇಟ್ ಮಾಡಕ್ಕಾಗುತ್ತಾ x power y is there any formula ಈ ತರ ವೇರಿಯೇಬಲ್ಸ್ ಇದ್ದಾಗ ಏನು ಮಾಡ್ತೀರಾ ಪವರ್ ಅಲ್ಲೂ ಕೂಡ log ತಗೋಬೇಕು log u is equal to log x power y ಏನಾಗುತ್ತೆ ಇದು log u is equal to ಮತ್ತೆ log ಪ್ರಾಪರ್ಟಿ ಯೂಸ್ ಮಾಡ್ತೀನಿ y log x differentiate it now 1 by u ನೋಡಿ ಇಲ್ಲಿ log u ನ ಡಿಫರೆನ್ಸಿಯೇಷನ್ 1 by u with respect to x u differentiation is du by dx is equal to differentiate this y into differentiation of log x is 1 by x plus log x ನ ಹಾಗೆ ಇಟ್ಕೊತೀನಿ differentiation of y is dy by dx ಅರ್ಥ ಆಯ್ತಾ ಮಕ್ಕಳೇ ಇಲ್ಲಿ ನನಗೆ ಬೇಕಾಗಿರೋದು ಈ ಅಂದ್ರೆ ಫುಲ್ ಬೇಕಂದ್ರೆ du by dx dv by dx dw by dx ಬೇಕು ಫ್ರಮ್ ದಿಸ್ ಈಕ್ವೇಷನ್ ಈಗ ಓಕೆನಾ ಈ ಎಲ್ಲ ಈಕ್ವೇಷನ್ ಇಂದ ನಮಗೆ du dw ಮತ್ತೆ dv by dx ನ ಫೈಂಡ್ ಔಟ್ ಮಾಡಬೇಕು ಇದನ್ನ ತಗೊಂಡೆ ಇದನ್ನ ಡೈರೆಕ್ಟ್ಲಿ ಡಿಫರೆನ್ಶಿಯೇಟ್ ಮಾಡಕ್ಕಾಗಲ್ಲ ಅದಕ್ಕೋಸ್ಕರ ಲಾಗ್ ತಗೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ then you can differentiate by using product rule we need du by dx ಬೇಕು u ನ ರೈಟ್ ಗೆ ತಗೊಂಡ್ರೆ u into y divided by x plus log x into dy by dx we should express this in terms of x and y u ಅಂತ ಹೇಳಿದ್ರೆ ಏನಾಗಿದೆ x power y into y by x plus log x into dy by dx ಅರ್ಥ ಆಯ್ತಾ du by dx ವ್ಯಾಲ್ಯೂ ಅಂತ x power y into y by x plus log x into dy by dx we can substitute this value in this equation ಈಗ ಇನ್ನೇನು ಬೇಕು ಇನ್ನೇನು dv by dx and dw by dx dv by dx ಅಂತ ಹೇಳಿದ್ರೆ ಈ v is equal to y power x ಅಂತ ತಗೊಂಡು ಮಾಮೂಲಿ ಹೀಗೆ ಸಿಂಪ್ಲಿಫೈ ಮಾಡಿ dw by dx ಅಂತ ಹೇಳಿದ್ರೆ ಗೊತ್ತಾಗುತ್ತಲ್ವಾ v is equal to x power y v is equal to y power x log ತಗೊಂಡ್ರೆ ಏನಾಗುತ್ತೆ log v is equal to log y power x ಅಂದ್ರೆ y power x ಅಂತ ಹೇಳಿದ್ರೆ x log y ಆಗುತ್ತೆ ಈ ಪ್ರೀವಿಯಸ್ ತಾನೇ ಪ್ರಾಬ್ಲಮ್ ಮಾಡಿದೀನಿ ನೋಡಿ x log y ನ ಡಿಫರೆನ್ಶಿಯೇಟ್ ಮಾಡಿ find dv by dx and then substitute here ನೆಕ್ಸ್ಟ್ ಇರೋದು ಯಾವುದು x power x ಅಂತ ಹೇಳಿದ್ರೆ ಇದು ಕೂಡ ಅಷ್ಟೇ log w is equal to x power x ಅಂತ ಹೇಳಿದ್ರೆ log w is equal to log x power x ಇದು x log x ಆಗುತ್ತೆ here also differentiate by using product rule ಇದು ಮೂರನ್ನೂ ಕೂಡ ಇದೇ ತರ du by dx dv by dx dw by dx ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ಅದ್ರಲ್ಲಿ ಬರುವಂತ ನೋಡಿ ಇಲ್ಲಿ ಈ ಟರ್ಮ್ dy
ಬೈ ಡಿ ಎಕ್ಸ್ ಇದೆಯಾ, ಇಲ್ಲಿ ಯಾವ್ದೋ ಒಂದು ಟರ್ಮ್ dy ಬೈ dx ಬರುತ್ತೆ, ಇದರಲ್ಲೂ dy ಬೈ dx ಬಂದಾಗ dy ಬೈ dx ಟರ್ಮ್ ಎಲ್ಲ ಒಂದು ಸೈಡ್ ತಗೊಂಡು ಅದಕ್ಕೆ ಸಾಲ್ವ್ ಮಾಡಿ ಅಷ್ಟೇ, ಆಯ್ತಾ.